ವೀಕ್ಷಕರೇ, ಪೆಟ್ರೋಲ್ ಬಾಂಬ್ ದೇಶಕ್ಕೆ ಬಿದ್ದಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಬಾಂಬ್ ಒತ್ತುರಿಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನಕ್ಕೆ ಅಂದ್ರೆ ಈಗ ಹೊರಬರ್ತಿರುವಂತ ಒಂದು ವರದಿ. ಏನ ವರದಿ ಅಂದ್ರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನಿದೆ ಅದು ಪ್ರತಿ ಲೀಟರ್ಗೆ 25ರಿಂದ 28 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ. ಅಂದ್ರೆ 100 ರೂಪಾಯಿ ಸಮಥಿಂಗ್ ಇರುವಂತ ಪೆಟ್ರೋಲ್ ದರ 125 ರೂಪಾಯಿ ಆಗ್ಬೋದಾ, 128 ರೂಪಾಯಿ ಆಗ್ಬೋದಾ, ಕೆಲವು ಕಡೆ 110 ರೂಪಾಯಿ ಇದೆ, ಅದಲ್ಲಿ 135 ರೂಪಾಯಿ ಆಗ್ಬೋದಾ ಪೆಟ್ರೋಲ್ ದರ. ಆ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ರೀತಿಯಾದಂಥ ಮಾತುಗಳು, ಈ ರೀತಿಯಾದಂಥ ಚರ್ಚೆಗಳು ಆರಂಭ ಆಗೋದಕ್ಕೆ ಕಾರಣ ಆಗಿರೋದು ಒಂದು ವರದಿ. ಏನ ವರದಿ ಅಂದ್ರೆ ಒಂದು ವರದಿಯಿಂದಾಗಿ ಆ ರೀತಿಯಾದಂಥ ಚರ್ಚೆಗಳು ಶುರುವಾಗಿದೆ. ಏನದು ಅಂದ್ರೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಅನ್ನೋ ಒಂದು ಬ್ರೋಕರೇಜ್ ಸಂಸ್ಥೆ ಇದೆ. ಈ ಸಂಸ್ಥೆ ಒಂದು ವರದಿಯನ್ನ ಇವತ್ತು ಪ್ರಕಟ ಮಾಡಿದೆ. ಈ ಸಂಸ್ಥೆಯ ವರದಿ ಪ್ರಕಾರ ಏನಂದ್ರೆ ಈ ಒಂದು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಹೇಳೋ ಪ್ರಕಾರ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ದರ ಭಾರತದಲ್ಲಿ 25 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದ್ರೆ ಈಗೇನು 100 ರೂಪಾಯಿ ಇದೆ ಅದು 100ರಿಂದ 125 ರೂಪಾಯಿಗೆ ಏರಿಕೆ ಆಗುತ್ತೆ ಅಂತ ಈ ಸಂಸ್ಥೆ ಹೇಳಿದೆ. ಈ ಸಂಸ್ಥೆ ಈ ಒಂದು ವರದಿ ಹೊರಗೆ ಬಿದ್ದಿದ ತಕ್ಷಣ ದೇಶದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲದ ವಾತಾವರಣ, ಅಂದ್ರೆ ಪೆಟ್ರೋಲ್ ದರ ಏರಿಕೆ ಆಗ್ಬಿಡ್ಬೋದಾ ಅಂತೇಳಿ. ಈ ಒಂದು ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟನೆ ಕೊಟ್ಟಿದೆ, ಇದೆಲ್ಲ ಸುಳ್ಳು ಸುದ್ದಿ ಅಂತ. ಆದ್ರೆ ಇದು ಅವ್ರು ಹೇಳ್ತಿರೋದು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗುತ್ತೆ ಅಂತಲ್ಲ, ಆಗೋ ಸಾಧ್ಯತೆ ಇದೆ ಅಂತ. ಏನಕ್ಕೆ ಆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಒಂದೊಂದೇ ಆಗಿ ಅಂಶಗಳನ್ನ ವಿವರಿಸ್ತಾ ಹೋಗಿದ್ದಾರೆ. ಏನಕ್ಕೆ ಅಂದ್ರೆ ಹರ್ಮುಜ್ ಜಲಸಂಧಿ ಏನಿದೆ ಅದು ಮುಚ್ಚಿದ ಪರಿಣಾಮ. ಏನೊಂದು ಇರಾನ್ ಮತ್ತೆ ಅಮೆರಿಕ ಮಧ್ಯೆ ಯುದ್ಧ ನಡೀತಾ ಇದೆ, ಆ ಯುದ್ಧ ಆರಂಭವಾದ ನಂತರ ಏನೊಂದು ಹರ್ಮುಜ್ ಜಲಸಂಧಿ ಕ್ಲೋಸ್ ಆಯಿತು. ಕ್ಲೋಸ್ ಆದ ನಂತರ ಭಾರತಕ್ಕೆ ಕಚ್ಚಾ ತೈಲ ಅಭಾವ ಎದುರಾಗಿದೆ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಹರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ನಮ್ಮ ಅಗತ್ಯತೆಯ 50% ತೈಲ ಹರ್ಮುಜ್ ಜಲಸಂಧಿಯಿಂದನೇ ಬರೋದು. ಜೊತೆನಲ್ಲೇನೆ ಭಾರತದ ಅಗತ್ಯತೆಯ 90% ಏನೊಂದು LPG ಅನಿಲ ಇದೆ ಅದು ಕೂಡ ಹರ್ಮುಜ್ ಜಲಸಂಧಿಯಿಂದನೇ ಬರೋದು. ಆ ಕಾರಣದಿಂದಾಗಿ ಕಚ್ಚಾ ತೈಲ ಅಭಾವ ಭಾರತಕ್ಕೆ ಎದುರಾಗಿದೆ. ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದ್ರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏನಿದೆ ಅಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಈ ಹಿಂದೆ ಯಾವಾಗ ಯುದ್ಧ ಆರಂಭಕ್ಕೂ ಮುಂಚೆ ಸುಮಾರು $65 ಇತ್ತು ಪ್ರತಿ ಬ್ಯಾರಲ್, ಈಗ ಅದು $100 $120 ರೀಚ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಒಂದು ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಹಂಗಾಗಿ ಈ ಬೆಲೆ ಏರಿಕೆಯ ಪರಿಣಾಮದಿಂದಾಗಿ ಭಾರತದಲ್ಲಿ ಈ ರೀತಿ ಆಗ್ಬೋದು. ಜೊತೆಗೆ ಈ ಹಿಂದೆ ಯುದ್ಧ ಆರಂಭ ಆದ ನಂತರ ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಯಿತು ಆವಾಗ ಈ ಒಂದು ತೈಲ ಸಂಸ್ಕರಣಾ ಕಂಪನಿಗಳಿದಾವಲ್ಲ ಅದಕ್ಕೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಭಾರತ ಸರ್ಕಾರ ಏನ್ ಮಾಡ್ತು, ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಪ್ರತಿ ಲೀಟರ್ ಮೇಲೆ 10 ರೂಪಾಯಿ ಅಬ್ಕಾರಿ ಸುಂಕನ ವಿಧಿಸ್ತಾ ಇತ್ತು ಪ್ರತಿ ಲೀಟರ್ ಮೇಲೆ. ಆ ಅಬ್ಕಾರಿ ಸುಂಕನ ಸಂಪೂರ್ಣ ಝೀರೋ ಮಾಡಾಕಿದೆ ಭಾರತ ಸರ್ಕಾರ. ಅಂದ್ರೆ ಅಬ್ಕಾರಿ ಸುಂಕ ಝೀರೋ ಆಯಿತು ಅಂದಿದ ತಕ್ಷಣ 100 ರೂಪಾಯಿ ಇದ್ದಿದ್ದ ಪೆಟ್ರೋಲ್ 90 ರೂಪಾಯಿ ಆಗಲಿಲ್ಲ. 100 ರೂಪಾಯಿ ಇದ್ದಿದ್ದ ಪೆಟ್ರೋಲ್ 100 ರೂಪಾಯೇ ಇತ್ತು. ಆದರೆ ಗ್ರಾಹಕರಿಗೆ 10 ರೂಪಾಯಿ ಕಡಿಮೆ ಆಗಬೇಕಾಗಿತ್ತಲ್ಲ ಅಬ್ಕಾರಿ ಸುಂಕದಿಂದ. ಆ 10 ರೂಪಾಯಿ ಎಲ್ಲೋಗ್ತಿತ್ತು ಅಂದರೆ ತೈಲ ಸಂಸ್ಕರಣಾ ಕಂಪ್ನಿಗಳಿಗೆ ಹೋಗ್ತಿತ್ತು. ಯಾಕೆಂದರೆ ತೈಲ ಸಂಸ್ಕರಣಾ ಕಂಪ್ನಿಗಳು ಕಚ್ಚಾ ತೈಲನ ಅತಿ ಹೆಚ್ಚು ಬೆಲೆ ಖರೀದಿ ಮಾಡಿ ಅದನ್ನು 100 ರೂಪಾಯಿ ಕೊಡ್ತಾ ಇದ್ರಲ್ಲ, ಹಂಗಾಗಿ ಅವ್ರಿಗೆ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಅಬ್ಕಾರಿ ಸುಂಕ ಕಡಿತ ಮಾಡಿದ ಲಾಭನ ತೈಲ ಸಂಸ್ಕರಣಾ ಕಂಪ್ನಿಗಳಿಗೆ ಸರ್ಕಾರ ಕೊಡ್ತಿತ್ತು. ಆದರೂ ಕೂಡ ಕಚ್ಚಾ ತೈಲ ಬೆಲೆ ವಿಪರೀತ ಹೆಚ್ಚಾಗಿರೋ ಕಾರಣದಿಂದಾಗಿ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಈ ದರ ಹೆಚ್ಚಾಗುತ್ತೆ. ಯಾಕೆಂದ್ರೆ ಈ ಸುಂಕ ಕಡಿತ ಮಾಡಿದ್ರು ಕೂಡ ತೈಲ ರಿಫೈನರಿ ಕಂಪ್ನಿಗಳೇನಿದಾವೆ ಅದರಲ್ಲೂ ಸರ್ಕಾರಿ ಸ್ವಾಮ್ಯದ ತೈಲ ರಿಫೈನರಿ ಕಂಪ್ನಿಗಳು ಅದಕ್ಕೆ ಭಾರಿ ನಷ್ಟ ಎದುರಾಗ್ತಿದೆ ಅನ್ನೋದು ಈಗಿರುವಂತ ಮಾಹಿತಿ. ಒಂದು ಮೂಲಗಳ ಪ್ರಕಾರ, ಇದು ಖಚಿತವಾದ ನಂಬರ್ ಅಲ್ಲ, ಆದ್ರೆ ಒಂದು ಮೂಲಗಳ ಪ್ರಕಾರ ಏನಂದ್ರೆ ಈ ಭಾರತದಲ್ಲಿರೋ ರಿಫೈನರಿಗಳಿದೆ, ಅದು ಭಾರತ್ ಪೆಟ್ರೋಲಿಯಂ ಇರ್ಬೋದು, ಹಿಂದೂಸ್ತಾನ್ ಪೆಟ್ರೋಲಿಯಂ ಇರ್ಬೋದು, ಮತ್ತೆ ಇಂಡಿಯನ್ ಆಯಿಲ್ ಇರ್ಬೋದು, ಆ ಒಂದು ತೈಲ ರಿಫೈನರಿಗಳಿಗೆ ಪ್ರತಿ ತಿಂಗಳಿಗೆ 270 ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಅನ್ನೋ ಮಾಹಿತಿ ಇದೆ. ಪ್ರತಿ ತಿಂಗಳಿಗೆ 270 ಕೋಟಿ ರೂಪಾಯಿ ನಷ್ಟ. ಏನಕ್ಕೆ ಅಂದ್ರೆ ಅವರು ಕಚ್ಚಾ ತೈಲವನ್ನು ಅತಿ ಹೆಚ್ಚು ಬೆಲೆ ಖರೀದಿ ಮಾಡ್ತಾರೆ, ಅದನ್ನ ಸಂಸ್ಕರಣೆ ಮಾಡಿದ ನಂತರ ಪೆಟ್ರೋಲ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರಕ್ಕೆ ಹೋಲಿಸಿದ್ರೆ ಕಡಿಮೆ ರೇಟ್ಗೆ ಕೊಡುವಂತ ಸನ್ನಿವೇಶ ಎದುರಾಗಿದೆ. ಅದರಲ್ಲೂ ಕೂಡ ಇಂಡಿಯನ್ ಆಯಿಲ್, BPCL, HPCL ಈ ಕಂಪ್ನಿಗಳು ದರ ಏರಿಕೆ ಮಾಡಿಲ್ಲ. ನೀವು ಗಮನಿಸಿರ್ಬೋದು, ನಯಾರ ಆಗಿರ್ಬೋದು, ಜೊತೆಗೆ ಶೆಲ್ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಅಲ್ಲೆಲ್ಲ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಇದೆ. ಕಂಪೇರ್ ಟು ಈ ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳು ಕಂಪೇರ್ ಮಾಡಿದ್ರೆ ಅಲ್ಲಿ ದರ ಜಾಸ್ತಿ ಮಾಡಲಾಗಿದೆ. ಆದರೆ ಇಲ್ಲಿ ದರ ಏರಿಕೆಯನ್ನು ಮಾಡಿಲ್ಲ. ಯಾಕೆಂದ್ರೆ ಸರ್ಕಾರ ನಿಗದಿಪಡಿಸಿರುವಂಥ ದರದಲ್ಲಿ ಯಾವುದೇ ಏರಿಕೆಯನ್ನು ಮಾಡಿಲ್ಲ. ಈ ಏರಿಕೆ ಮಾಡ್ದಲೇ ಇರೋ ಪರಿಣಾಮದಿಂದಾಗಿ ಅವ್ರಿಗೆ ನಷ್ಟ ಉಂಟಾಗ್ತಿದೆ. ಮತ್ತೆ ಖಾಸಗಿ ತೈಲ ರಿಫೈನರಿಗಳು ಈಗಾಗಲೇ ದರ ಏರಿಕೆ ಮಾಡಿದ್ದಾವೆ, ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನಯಾರ ಇರ್ಬೋದು, ಜೊತೆಗೆ ಶೆಲ್ ಪೆಟ್ರೋಲ್ ಬಂಕ್ ಇರ್ಬೋದು, ಅಲ್ಲೆಲ್ಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ ಈಗ ಆಲ್ರೆಡಿ. ಹಿಂಗಿರುವಂಥ ಸಂದರ್ಭದಲ್ಲಿ ಭಾರತ
ಸುಮಾರು ಏಪ್ರಿಲ್ 29ಕ್ಕೆ ಏನು ಮುಂದಿನ ವಾರ ಏನು ಏಪ್ರಿಲ್ 29ಕ್ಕೆ ಪಂಚರಾಜ್ಯ ಚುನಾವಣೆಗಳ ಒಂದು ಕೊನೆಯ ಹಂತದ ಮತದಾನ ಇದೆ. ಈ ಕೊನೆಯ ಹಂತದ ಮತದಾನ ಆದ ನಂತರ ದರ ಏರಿಕೆ ಮಾಡಬಹುದಾ, ಅದು ಈಗಿರುವಂತ ಪ್ರಶ್ನೆ. ದರ ಏರಿಕೆ ಆಗಬಹುದಾ ಅನ್ನೋದು. ಆದ್ರೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಏನಂದ್ರೆ ಚುನಾವಣೆ ಬಳಿಕ ನಾವು ದರ ಏರಿಕೆ ಮಾಡಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಜೊತೆಗೆ ಇದು ಸುಳ್ಳು ಸುದ್ದಿ ಅಂತ ಕೂಡ ಹೇಳಿದೆ. ಏನೊಂದು ಕೋಟಕ್ ಸಂಸ್ಥೆ ಏನೊಂದು ಸಂಶೋಧನಾ ವರದಿಯನ್ನ ಪ್ರಕಟ ಮಾಡಿದೆ ಇವತ್ತು. ಆ ಸಂಶೋಧನಾ ವರದಿ ಎಲ್ಲಾ ಮಾಧ್ಯಮಗಳಲ್ಲೂ ಸುದ್ದಿ ಆದ ನಂತರ ಕೇಂದ್ರ ಸರ್ಕಾರ ಹೇಳ್ತಿರೋದು ಚುನಾವಣೆ ನಂತರ ನಾವೇನ್ ದರ ಏರಿಕೆ ಮಾಡಲ್ಲ, ಇದು ಸುಳ್ಳು ಸುದ್ದಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ. ಮತ್ತೆ ಈ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಏನಿದೆ, ಏನೊಂದು ಹರ್ದೀಪ್ ಸಿಂಗ್ ಪುರಿ ಅವರು ಸಚಿವರಾಗಿದ್ದಾರೆ, ಅವರ ಒಂದು ಸಚಿವಾಲಯದಿಂದನೇ ಈ ಬಗ್ಗೆ ಅಧಿಕೃತ ಸ್ಪಷ್ಟನೆ ಬಂದಿದೆ. ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದು ರಾಂಗ್ ಅಸಂಪ್ಷನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಏನೊಂದು ಅವರು ಲೆಕ್ಕಾಚಾರ ಹಾಕಿದೆ ಕೋಟಕ್ ಸಂಸ್ಥೆ, ಆ ಸಂಸ್ಥೆಯ ಲೆಕ್ಕಾಚಾರನೇ ತಪ್ಪು ಲೆಕ್ಕ ಅಂತ ಹೇಳ್ಬಿಟ್ಟು ಇವರು ಹೇಳ್ತಿರೋದು. ಹಂಗಾದ್ರೆ ನೀವು ಚುನಾವಣೆ ಬಳಿಕ ದರ ಏರಿಕೆ ಮಾಡೋದಿಲ್ವಾ ಹಂಗಂತ ಕಾಂಗ್ರೆಸ್ ಪಕ್ಷ ಯಾವ ಪ್ರಶ್ನೆ ಕೇಳ್ತಾ ಇದೆ. ಇದು ಪ್ರಶ್ನೆ ಅಷ್ಟೇ ಅಲ್ಲ, ಇದೊಂದು ರೀತಿ ಟಾಂಟ್ ಕೊಡ್ತಾ ಇದೆ. ಯಾಕೆಂದ್ರೆ ಚುನಾವಣೆ ಇನ್ನೇನು ಘೋಷಣೆ ಆಯಿತು, ಅದ್ರ ಜೊತೆಯಲ್ಲೇ ಆ ಕಡೆ ಯುದ್ಧ ಆರಂಭ ಆಯಿತು ಫೆಬ್ರವರಿ 28ಕ್ಕೆ. ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸಂದಿಗ್ಧತೆಗೆ ಸಿಕ್ಕಾಕೊಂತು. ಒಂದು ವೇಳೆ ಏನಾದರೂ ನಾವು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯ ಒಂದು ದರ ಏರಿಳಿತಕ್ಕೆ ಅನ್ವಯ ಆಗೋ ರೀತಿಯಲ್ಲೇ ಇಲ್ಲೂ ದೇಶೀಯವಾಗಿ ಕೂಡ ದರ ಏರಿಕೆ ಮಾಡಿದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗಕ್ಕೆ ಮೋದಿ ಸರ್ಕಾರ ಕಾರಣ ಅಂತ ಹೇಳ್ಬಿಟ್ಟು ನಮ್ಮನ್ನ ಹಣೆಪಟ್ಟಿ ಬ್ರ್ಯಾಂಡ್ ಮಾಡ್ಬೋದು. ಹಂಗಾಗಿ ದರ ಏರಿಕೆ ಮಾಡಿಲ್ಲ. ಮತ್ತೆ ಯಾವುದೇ ಚುನಾವಣೆಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ದರ ಏರಿಕೆ ಮಾಡೋದಿಲ್ಲ. ಪೆಟ್ರೋಲ್ ಮತ್ತೆ ಡೀಸೆಲ್ ಆಗಿರ್ಬೋದು, ಯಾವುದೇ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡೋದಿಲ್ಲ. ಈ ಮೂಲಕ ಆಡಳಿತ ವಿರೋಧಿ ಅಲೆ ಏನಿದೆ, ಆಂಟಿ ಇನ್ಕ್ಯುಬೆನ್ಸಿ, ಅದನ್ನ ತಡೆಯೋ ಪ್ರಯತ್ನ ಮಾಡುತ್ತೆ. ಹಂಗಾಗಿ ನೀವು ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದ್ದೀರಾ, ಮುಗ್ದಿದ ತಕ್ಷಣ ದರ ಏರಿಕೆ ಮಾಡ್ತೀರಾ. ಯಾಕೆಂದ್ರೆ ರಿಫೈನರಿಗಳು ಇಷ್ಟೊಂದು ನಷ್ಟ ಅನುಭವಿಸ್ತಾ ಇದಾವಲ್ಲ, ಅದು ನೀವು ಕಟ್ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ. ಅದರಲ್ಲೂ ಕಾಂಗ್ರೆಸ್ ಸವಾಲ್ ಹಾಕಿದೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಇದು ಈಗಿರುವಂತ ಪ್ರಶ್ನೆ.